ಮಹಾತ್ಮರು ಈ ಜಗತ್ತಿನಲ್ಲಿ ಅವತಾರವನ್ನು ಮಾಡಿ ಇಡೀ ಜಗತ್ತಿಗೆ ಯೂನಿವರ್ಸಲ್ ಟ್ರೂತ್ಗಳನ್ನು ಹೇಳಿ ಹೋದರು. ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂದ್ರು. ಬಸವಣ್ಣ ಬಂದು ಹೇಳದ ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ ಅಂದ. ಆಸೆ ಇರಬೇಕಂದ ಬಸವಣ್ಣ. ನೋಡ್ರಿ ವ್ಯತ್ಯಾಸ, ಇಬ್ಬರಲ್ಲಿ ಎಷ್ಟು ವ್ಯತ್ಯಾಸ. ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂದ್ರ, ಬಸವಣ್ಣ ಅಂದ ಆಸೆ ಇರಬೇಕು, ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಕಾರಣ ಆಸೆ ಇಲ್ಲದಿದ್ದರೆ ಬದುಕಲಿಕ್ಕಾಗೋದಿಲ್ಲ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ನೆನೆಯಬೇಕು, ನೆನೆದೂ ನೆನೆಯದಂತಿರಬೇಕು, ನೋಡಬೇಕು, ನೋಡಿಯೂ ನೋಡದಂತಿರಬೇಕು, ಮುಟ್ಟಬೇಕು, ಮುಟ್ಟಿಯೂ ಮುಟ್ಟದಂತಿರಬೇಕು. ಇಂದುಮತಿ ಸಾಲಿಮಟ್ಟಿ ಹೇಳ್ತಾಳೆ, ಕುಡಿದಿರಬೇಕು, ಕುಡಿದರೆ ಅವರ ಮನೆಗೆ ಬರುವಂತಿರಬೇಕು. ಹಂಗಂತ ಕುಡಿಗಿಡಕ್ಕೆ ಹೋದ್ರಿ, ಮತ್ತೆ ನೀವು ಹಾಕೊಂಡೇ ಬಂದು ಕುಂತೀರಿ. ನನಗೆ ಗೊತ್ತು. ನೆನ್ನೆ ಯಾರೋಡನಕತ್ರಿ, ನಮ್ಮ ಪಕ್ಕದಾಗ ಇಬ್ಬರು ಬಂದ್ಬಿಟ್ಟಾರ್ರಿ ಬುದ್ಧಿ, ಏನು ಹಾಕಿಬಿಟ್ಟಾರ, ಏನು ಮಾಡೋದು? ಇರ್ಲಿ ಬಿಡು, ಅದೊಂದು ಆನಂದ ಅಂದೀನಿ, ಏನು ಮಾಡ. ಜಗತ್ತಿನಲ್ಲಿ ಯಾರನ್ನು ಬದಲಾಯಿಸಕ್ಕಾಗುತ್ತೆ ಈ ಜಗತ್ತಿನ? ಬೆಟ್ಟಕ್ಕೆ ಚಳಿಯಾದರೆ ಏನು ಒದ್ದಿಸುವೆ? ಬೆಟ್ಟಕ್ಕೆ ಚಳಿಯಾದರೆ ಏನು ಒದ್ದಿಸುವೆ? ನಮ್ಮ ಕಾಲಿಗೆ ನಾವು ಚಪ್ಪಲಿ ಹಾಕೊಳ್ಳೋದಪ್ಪ, ಊರು ತುಂಬ ತೊಗಲಾಕಕ್ಕಾಗ್ತದ? ಊರಲ್ಲೆಲ್ಲ ತೊಗಲಾಕಕ್ಕಾಗುತ್ತೇನೋ? ಶರಣರು ಎಷ್ಟು ಚೆನ್ನಾಗಿ ಜ್ಞಾನ ಕೊಡ್ತಾರೆ ನಮಗೆ, ಇಂದ್ರಿಯ ಜ್ಞಾನ ಅಂದ್ರೆ. ಬೆಟ್ಟಕ್ಕೆ ಚಳಿಯಾದರೆ ಏನೋ ಒದ್ದಿಸುವೆ, ನಮ್ಮ ಕಾಲಿಗೆ ನಾವು ತೊಗಲಾಕೊಳ್ಳೋದಪ್ಪ. ಅದಕ್ಕಾಗಿ ಶರಣರು ಇಂದ್ರಿಯ ಜ್ಞಾನದಲ್ಲಿ ನಮಗೆ ಎಚ್ಚರಿಸುವಷ್ಟು ಎಚ್ಚರದ ಬದುಕು ನಮ್ಮಲ್ಲಿ ಯಾರೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ. ಮನುಷ್ಯನಿಗೆ ಮುಪ್ಪು ಬರ್ತದೆ. ನನಗೆ 55, ಈಗ ಇನ್ನೊಂದು 10-15 ವರ್ಷ ಬದುಕಬಲ್ಲೆ, ಆಮೇಲೆ ಹೋಗ್ತೀನಿ. ಹೋಗಾಕ ಬಂದೀನಿ ನಾನು, ನನಗೆ ನಿರ್ಧಾರ ಅದ. ನಾ ದೇವ್ರನ್ನ ಬೇಡೋದಿಲ್ಲ ನನ್ನನ್ನು ಇಡು ಅಂತ. ಯಾಕ? ಅವನು ಹುಡ್ಸನಂದ್ರೆ ಒಂದಿನ ಸಾಯಿಸ್ತಾನಂತ ಗೊತ್ತು. ಅದಕ್ಕಾಗಿ ಅವನು ಹುಟ್ಟಿಸಿರುವಂಥ ಬದುಕನ್ನು ಚೆನ್ನಾಗಿ ಬಳಸುವುದು ಅವನಿಗೆ ಕೊಡುವಂಥ ಗೌರವ ಅಂತ ನಾನು ತಿಳಿದಿರತಕ್ಕಂಥ ಈ ಸಮಾಜದಲ್ಲಿ. ಸುಮ್ಮನೆ ಗೌರವ ಕೊಡೋದು, ಅವನು ಕೊಟ್ಟಿರೋ ಕಣ್ಣನ್ನು ಚೆನ್ನಾಗಿ ಬಳಸೋದು, ಅವನು ಕೊಟ್ಟಿರೋ ಕಿವಿಯನ್ನು ಚೆನ್ನಾಗಿ ಕೇಳೋದು, ಅವನು ಕೊಟ್ಟಿರುವಂಥ ನಾಲಿಗೆಯನ್ನು ಚೆನ್ನಾಗಿ ಬಳಸೋದು, ಅವನು ಕೊಟ್ಟಿರುವಂಥ ಕೈಗಳನ್ನು ಚೆನ್ನಾಗಿ ದುಡಿಯೋದು, ಅವನು ಕೊಟ್ಟಿರುವಂಥ ಕಾಲುಗಳನ್ನು ಯಾವ ಸ್ಥಳಕ್ಕೆ ಹೋಗ್ಬೇಕು ಅದನ್ನು ಬಳಸೋದು. ನೀವು ಏನು ಮಾಡಿದ್ರು ದೇವ್ರಂತ ಒಂದು ದಿವಸ ನಮ್ಮನ್ನು ಇಲ್ಲಿ ಖಾಲಿ ಮಾಡ್ತಾನ? ಮಾಡೇ ಮಾಡ್ತಾನವ. ಮಾಡೋದಕ್ಕೆ ನಾವು ಅದಕ್ಕೆ ಎಚ್ಚರ ಇರಬೇಕು. ಅದಕ್ಕೆ ಶರಣರು ಹೇಳಿದ್ರು, ಯಾವಾಗ ಬರ್ತದಂತ ಗೊತ್ತಿಲ್ಲ ನಿಮಗೆ, ಯಾವಾಗ ಬಂದು ನಿಲ್ತದಂತ ಗೊತ್ತಿಲ್ಲಪ್ಪ. ಇಂದ್ರಿಯ ಜ್ಞಾನ ಚೆನ್ನಾಗಿ ತೆಗೆದುಕೊಳ್ಳಿ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸೊಡರು ಇದು ಹಿಂಗೆ ಬಂದು ಹಿಂಗೆ ಹೋಗಿಬಿಡ್ತದೆ. ಕುರ್ಚಿ ತಲೆವರ್. ಈಗ ಇನ್ನೊಬ್ಳು ಬಂದಳ, ಶಶಿಕಲಾ ನಟರಾಜನ್ ಚಿನ್ನಮ್ಮ ಅಂತ. ನೋಡ್ರಿ ಜೈಲಲಿತನ ತಾಕತ್ ನೋಡ್ರಿ. ಯಾರಾದ್ರೂ ಹೋಗಲೇ, ಯಾರಾದರೂ ಈ ಸೃಷ್ಟಿಯನ್ನು ಬಿಟ್ಟು ಹೋಗಬೇಕು ಅಂದ ದಿವಸ. ಆದರೆ ಈ ಸೃಷ್ಟಿಯ ಒಳಗಡೆ ಇರುವಂತ ಜ್ಞಾನ ಏನು ಅಂದರೆ, ಒಬ್ಬರನ್ನು ಒಬ್ಬರು ಕಂಡಡೆ ಶರಣೆಂಬುದೇ ತೀರ್ಥ. ಒಬ್ಬರನ್ನು ಒಬ್ಬರು ಕಂಡೊಡನೆ ಶರಣೆಂಬುದೇ. ಬಸವಣ್ಣನ ಕೈ ಹೀಗೆ ಇತ್ತಂತೆ. ಅತಿನಿ ಶಿವಯೋಗಿಗಳು ಹೀಗೆ ಇದ್ರಂತೆ. ಬಂತನಾಳು ಶಿವಯೋಗಿಗಳು ಹೀಗೆ ಇದ್ರಂತೆ. ಬಸವಣ್ಣ ಹೀಗೆ ಕುಳಿತಿದ್ರು ಸಹ ಹೀಗೆ ಇದ್ರಂತೆ. ಎಂಥವ್ರು ಈ ಸೃಷ್ಟಿಯೊಳಗಡೆ ಎಂತೆಂಥವ್ರಾಗಿ ಹೋಗಿದ್ದಾರೆ. ನನ್ನ ಜೀವನದ ಪಾತ್ರದಲ್ಲಿ ಬಸವಣ್ಣನ ನಂತರ ಬಹಳ ದೊಡ್ಡ ಪ್ರೀತಿ ಮಾಡುವಂಥ ಒಬ್ಬ ರಾಜಕಾರಣಿ ಈ ರಾಷ್ಟ್ರದಲ್ಲಿ ಇದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನಾನು ಬಹಳ ಚೆನ್ನಾಗಿ ಪ್ರೀತಿ ಮಾಡ್ತೇನೆ. ಎಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ತಮ್ಮ ಜೀವನದಲ್ಲಿ ಎಷ್ಟು ಅತಿ ಅದ್ಭುತವಾದ ಜೀವನ ಮಾಡಿದ್ರು ಅಂತ ನೋಡಬೇಕು ನಾವೆಲ್ಲರೂ. ಅವರ ಹೆಂಡತಿ ಮೇರಾ ಪತಿ ಆದರ್ಶ ಅನ್ನತಕ್ಕಂತಹ ಪುಸ್ತಕವನ್ನು ಬರೆದಿದ್ದಾರೆ ಲಲಿತಾ ಶಾಸ್ತ್ರಿಯವರು. ಶಿವಾಜಿ ಯೂನಿವರ್ಸಿಟಿಯಿಂದ ಬಿಡುಗಡೆಯಾಗಿದೆ ಆ ಪುಸ್ತಕ, ಓದಬೇಕು ನಾವೆಲ್ಲರೂ. ಮನೆ ಇಲ್ಲದ ಪ್ರಧಾನಮಂತ್ರಿ, ಮನೆ ಇಲ್ಲದ ಒಬ್ಬ ಪ್ರಧಾನಮಂತ್ರಿ, ಎಂತಹ ಇನ್ಫಿನಿಟಿ ನಾಲೆಡ್ಜ್ ಇದ್ದಿರ್ಬೋದು ಅವನ ಹತ್ರ. ಮನೆ ಇಲ್ಲದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಂಥ ಶಾಸ್ತ್ರೀಜಿಯವರು ಒಂದು ದಿವಸ ಮನೆಯಲ್ಲಿ ಇರ್ತಾರೆ.
ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಬರ್ತಾನೆ. ಒಬ್ಬ ಮನುಷ್ಯ ಬಂದು ಅವನ ಶಾಸ್ತ್ರೀಜಿಯವರ ಹತ್ರ ನನಗೆ 30 ರೂಪಾಯಿ ಹಣ ಬೇಕ್ರಿ ಅಂತ ಕೇಳ್ತಾನೆ. ಆಗ ಶಾಸ್ತ್ರೀಜಿ ಹೇಳ್ತಾರೆ, ನನ್ನ ಹತ್ರ ಹಣ ಇಲ್ಲ ರೀ, ನನ್ನ ಹತ್ರ ಹಣ ಇಲ್ಲ ಅಂತ. ಅವರಿಬ್ಬರು ಮಾತನಾಡುವ ಮಾತು ಲಲಿತನಿಗೆ ಕೇಳುತ್ತದೆ. ಲಲಿತ ಒಳಗಡೆಯಿಂದ ಬಂದು ಕೇಳ್ತಾಳೆ, ಏನದು ಅಂತ. 30 ರೂಪಾಯಿ ಹಣ ಬೇಕು ಅಂತ ಕೇಳ್ತಾ ಇದ್ದಾನೆ. ಎಲ್ಲಿಂದ ಕೊಡೋದು, ನನ್ನ ಹತ್ರ ಇಲ್ಲ ಅಂದ ಕೂಡಲೇ ಲಲಿತ ತಂದು ಹಣವನ್ನು ಕೊಡ್ತಾಳೆ. ಕೊಟ್ಟ ಮೇಲೆ ಹೋಗ್ತಾನೆ ಅವನು ತಗೊಂಡು. ಶಾಸ್ತ್ರೀಜಿಯವರು ಲಲಿತನನ್ನ ಕರೀತಾರೆ. ಕರೆದು ಕೇಳ್ತಾರೆ, ನೀನು ಹಣ ಕೊಟ್ಟಿಯಲ್ಲ 30 ರೂಪಾಯಿ ಎಲ್ಲಿಂದ ಕೊಟ್ಟೆ ಅಂತ ಕೇಳಿದ್ರೆ, ನಿಮಗೆ ಬರುವ 40 ರೂಪಾಯಿ ಸಂಬಳದಲ್ಲಿ ಮನೆತನ 30 ರೂಪಾಯಿನಲ್ಲಿ ನಡೀತಾ ಇದೆ, 10 ರೂಪಾಯಿ ಉಳಿದಿತ್ತು, ಉಳಿದಿರುವ ಹಣವನ್ನು ಅವನಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದ ಕೂಡಲೇ ಶಾಸ್ತ್ರೀಜಿಯವರು ನೀನು ಹೋಗು ಅಂತ ಹೇಳ್ತಾರೆ. ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ಏನು ಹೇಳ್ತಾರೆ, ಈ ದೇಶ ಶ್ರೀಮಂತ ದೇಶ, ಬಹಳ ದಿವಸವಾಗಿಲ್ಲ ನಮಗೆ ಸ್ವಾತಂತ್ರ್ಯತೆ ಬಂದು, ಆದರೆ ನಾನು ದುಡಿಯುವ ಕೆಲಸಕ್ಕೆ ನೀವು 40 ರೂಪಾಯಿ ಹಣ ಕೊಡ್ತಾ ಇದ್ದೀರಿ, ನನ್ನ ಮನೆತನ 30 ರೂಪಾಯಿನಲ್ಲಿ ನಡೀತದ, 10 ರೂಪಾಯಿ ನನ್ನ ಮನೆಯಲ್ಲಿ ಯಥೇಚ್ಛವಾಗಿ ಉಳಿತಿದೆ, ಮುಂದಿನ ತಿಂಗಳಲ್ಲಿ ಸಂಬಳದಲ್ಲಿ ಕಡ್ತಾ ಮಾಡ್ರಿ ಅಂತ ಬರೆದ ಲಾಲ್ ಬಹದ್ದೂರ್ ಶಾಸ್ತ್ರಿ ಈಶ್ವರೊಳಗೆ. 10 ರೂಪಾಯಿ ಬೇಡ ಅನ್ನುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿನೂ ಇದ್ದಾನೆ, ದನದ ಮೇವು ತಿಂದಿರುವ ಲಲ್ಲು ಪ್ರಸಾದ್ ಯಾದವನು ಇದ್ದಾನೆ ಈ ದೇಶದೊಳಗಡೆ ಅನ್ನತಕ್ಕಂಥದ್ದನ್ನ ಗಮನ. ಯಾರಿಗೆ ಇಂದ್ರಿಯ ಜ್ಞಾನ ಇದೆ? ಎಲ್ಲಿದೆ ಸ್ವಾಮಿ ಇಂದ್ರಿಯ ಜ್ಞಾನ? ಸೂಕ್ಷ್ಮಾತಿ ಸೂಕ್ಷ್ಮ ಜ್ಞಾನ ನಮ್ಮಲ್ಲಿ ಎಲ್ಲಿ ಮಹಾತ್ಮರಿಂದ ತೆಗೆದುಕೊಂಡು ನಾವು? ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬೊಡೆ ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಏನು ವಚನ ಓದಬೇಕ್ರಿ ಅಷ್ಟೇ. ಇಲ್ಲಿ ಕುಂತವ್ರು ನಾವೆಲ್ಲರೂ ಇಷ್ಟು ಹತ್ರಕ್ಕೆ ಬಂದ್ರೆ ಸಾಕು. ಉಗುಳಬಾರ್ದು, ಎಲ್ಲಿ ಉಗುಳಬೇಕು, ಇದು ಇಂದ್ರಿಯ ಜ್ಞಾನ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಪ್ರವಚನ ಕೂತ್ಕೊಳ್ಳೋದು, ತಂಬಾಕು ತಿಂದು ಅಲ್ಲೇ ಉಗುಳೋದು, ಇನ್ನೊಬ್ಬ ಕೂತ್ಕೊಳ್ಳಾರ್ದಂಗೆ. ಏನು ಮಾಡೋದು? ಯಾವ ಜ್ಞಾನ ರೀ ಈ ಜಗತ್ತಿನಲ್ಲಿ? ನಿಮ್ಮ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ನೋಡ. ನಿಮ್ಮ ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ನೋಡ. ಎಂತಹ ಜ್ಞಾನ ನಮ್ಮದು, ಎಂತಹ ಜ್ಞಾನ! ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದು, ಪಕ್ಕದ ಮನೆಯವ್ರ ಪೇಪರ್ ಬಿದ್ದಿದಾಗ ಅದನ್ನು ತಗೊಂಡು ಓದ್ಬಿಟ್ಟು ಪುನಃ ಅಲ್ಲೇ ಹಾಕಿಬಿಟ್ಟು ಮಲ್ಕೊಂಡ್ಬಿಡೋದು ಒಳಗಡೆ. ಏನು ನಾಗರಿಕತೆಯಲ್ಲಿ ಇದ್ದೀವಿ ನಾವು? ಪೇಪರ್ ತಗೊಂಡು ಬಸ್ ಸ್ಟ್ಯಾಂಡ್ ಆಗ ನಿಲ್ಲಂಗಿಲ್ಲ, ಮಧ್ಯದ ಪೇಜ್ ಕೊಡ್ರಿ, ಸಪ್ಲಿಮೆಂಟ್ರಿ ಕೊಡ್ರಿ. ನಮ್ಮ ಯೋಗ್ಯತೆಗೆ 2 ರೂಪಾಯಿ ಕೊಟ್ಟು ಪೇಪರ್ ತಗೊಳ್ಳುವ ಮನಸ್ಸು ಇನ್ನು ನಮಗೆ ಜ್ಞಾನ ಬರಲಿಲ್ಲ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದು ಏನು ಪ್ರಯೋಜನ ಅನ್ನತಕ್ಕಂಥದ್ದು. ಕುವೆಂಪು ಹೇಳಿದ್ರು, ಸತ್ತಂತಿಹರನು ಬಡಿದೆಚ್ಚರಿಸು, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಒಂದುಗೂಡಿಸು. ಏನು ಸಾಲುಗಳು! ನಿಮಗೆ ಅನ್ಬೋದು ಇದು ನಾವು ಕೇಳಿವಿ ಅಂತ. ಕೇಳಿದ್ರೆ ಇಷ್ಟು ಗಲಾಟೆ ಆಗ್ತಿತ್ತು. ಬಸವಣ್ಣವರ ವಚನಗಳು. ಹಾಗಾಗಿ ಈ ಮಹಾತ್ಮರು ಮೊದಲು ಇಲ್ಲಿ ಬಂದು ಏನು ಮಾಡ್ತಾರೆ? ಮೊದಲು ಇಂದ್ರಿಯ ಜ್ಞಾನದ ಹತ್ರ ಹೋಗ್ತಾರೆ. ಇಂದ್ರಿಯ ಜ್ಞಾನದಿಂದನೇ ಅವರು ಇಂದ್ರಿಯಾತೀತವಾದಂಥ ಜ್ಞಾನದ ಕಡೆಗೆ ಬರ್ತಾರೆ. ಇಂದ್ರಿಯಾತೀತವಾದ ಜ್ಞಾನದಿಂದ ವೃತ್ತಿ ಜ್ಞಾನದ ಕಡೆಗೆ ಬರ್ತಾರೆ. ಈ ದೇಹದೊಳಗಡೆ ಬಹಳ ಅತಿ ಅದ್ಭುತವಾದ ಶಕ್ತಿಗಳಿದೆ. ಇದನ್ನು ಹಾಗೆ ಸುಮ್ಮನೆ ಭೋಗಕ್ಕಾಗಿ ಬಂದದಲ್ಲ. ಇದು ಮಕ್ಕಳೆಳೆಯುವ ಯಂತ್ರ ಅಲ್ಲ, ಇದು ಕೆಲಸ ಮಾಡುವ ಆಳಲ್ಲ, ಇದು ಮಕ್ಕಳೆಳೆಯುವ ಯಂತ್ರ ಅಲ್ಲ, ಇದು ಕೆಲಸ ಮಾಡುವ ಆಳಲ್ಲ. ಇದು ಈ ಸೃಷ್ಟಿಯ ಒಳಗಡೆ ಜೀವ, ಇಟ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಅಂಡ್ ಸುಪ್ರೀಂ ಇದು. ಇದನ್ನು ನಾವ್ಯಾರು ನೋಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಒಳಗೆ ನೋಡ್ತಾ ಇಲ್ಲ, ಹೊರಗೆ ನೋಡಾಕತ್ತೀವಿ. ಹೊರಗಡೆ ನೋಡೋದು ಏನು? ಯಾಕೆ ಈ ಸೃಷ್ಟಿ ಒಳಗಡೆ ನೀವು ಎಲ್ಲಿವರೆಗೆ ಹೊರಗೆ ನೋಡ್ತೀರಿ ಅಲ್ಲಿವರೆಗೆ ನಿಮಗೆ ದುಃಖ ಇದೆ, ಎಲ್ಲಿವರೆಗೆ ಒಳಗೆ ನೋಡ್ತೀರಿ ಆವತ್ತಿನಿಂದ ಸುಖ ಪ್ರಾರಂಭ ಇದೆ ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿದೆ. ಬಸವಣ್ಣ ವೇದಾಗಮಗಳನ್ನು ಓದಿರ್ತಕ್ಕಂಥವನಿಗೆ ಗೊತ್ತಿರಲಿಲ್ಲೇನೋ? ಕೇಳದ, ಅಪ್ಪ ಯಾಕೆ ಗಂಡ ಸತ್ತಂತ ಹೆಣ್ಣು ಮಗಳ ತಲೆಯನ್ನು ಯಾಕೆ ಬೋಳಿಸ್ತೀಯ? ಅವಳನ್ನ ಯಾಕೆ ವಿಚಾರ ಮಾಡ್ತೀಯ? ಅಗ್ನಿಯನ್ನು ಯಾಕೆ ದೇವರು ಅಂತ ಹೇಳ್ತೀಯ? ಎಲ್ಲ ದೇವರುಗಳನ್ನ, ಕಲ್ಲು ಮಣ್ಣುಗಳನ್ನ ದೇವರು ಅಂತ ಹೇಳ್ತೀಯಲ್ಲಪ್ಪ. ಜೀವಂತ ಮನುಷ್ಯರನ್ನ ದೇವರು ಅಂತ ಕರಿ ನೀನು. ಜೀವಂತ ಮನುಷ್ಯರಲ್ಲಿ ದೇವರನ್ನ ಕಾಣಪ್ಪ. ಕಲ್ಲು ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಲ್ಲ, ಜೀವನೂ ಇಲ್ಲ ಅದಕ್ಕೆ.
ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರಲ್ಲೋ, ಮನುಷ್ಯರ ಜೀವಕ್ಕೆ ಒಂದಿಷ್ಟು ಜ್ಞಾನ ಕೊಡ್ರಪ್ಪ. ದೇವರು ಗುಡಿ ಕಟ್ಟಿಬಿಟ್ಟು ಕಲ್ಲಿಗೆ ಹೋಗಿ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ. ಕಲ್ಲಿಗೆ ಪ್ರಾಣ ಕೊಡ್ತಾರ, ಮನುಷ್ಯರ ಜೀವ ತೆಗಿತಾರ. ಕಲ್ಲಿಗೆ ಪ್ರಾಣ ಕೊಡ್ತಾರಂತೆ, ಮನುಷ್ಯರಿಗೆ ಜೀವ. ನಮ್ಮ ಪ್ರಾಣ ಕಲ್ಲಿಗೆ ಕೊಡಕ್ ಬರ್ತದ, ದೇವ್ರಿಗೆ ಕೊಡಕ್ ಬರ್ತದ? ಜೀವಿ ಇದ್ದಡೆ ಕ್ಷೇತ್ರ, ಹೃದಯವಿದ್ದಡೆ ತೀರ್ಥ. ಸಿದ್ದಯ್ಯ ಪುರಾಣಿಕರು ಹೇಳುತ್ತಾರೆ, ಜೀವಿ ಇದ್ದಡೆ ಕ್ಷೇತ್ರ, ಹೃದಯವಿದ್ದಡೆ ತೀರ್ಥ. ಬಸವಣ್ಣನ ಮನಸ್ಸು ಬಹಳ ಅತಿ ಅದ್ಭುತವಾದುದು. ಎಂಥವ್ರು ಬಸವಣ್ಣ? ಅವರ ವಚನದಲ್ಲೇ 4 ವಚನಗಳನ್ನು ನಿಮ್ಮ ಎದುರಿಗೆ ಇಡ್ತೇನೆ. ಬಸವಣ್ಣನವರು ಬಂದು ನೋಡಿದ ಮೇಲೆ ಅವ್ರಿಗನಿಸ್ತು, ಶಿವ ಶಿವ. ಅವ್ರು ಹೇಳಿದ್ರು, ಏನಂತ ಹೇಳಿದ್ರಂದ್ರೆ, ಎನ್ನನೇಕೆ ಹುಟ್ಟಿಸಿದೆ ಅಕಟಕಟ ಶಿವ, ನಿನಗಿಂತೂ ಕರುಣೆ ಇಲ್ಲವಯ್ಯ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಪರಲೋಕ ದೂರನ, ಎನಗಾಗಿ ಒಂದು ತರುಮರಾದಿಗಳಿರಲಿಲ್ಲವೇ? ಹೀಗೆ ಹೇಳಿದ್ರು ಬಸವಣ್ಣನವರು. ಒಂದು ಹಂತದಲ್ಲೇ ಹೀಗೆ ಹೇಳಿದ್ರು. 2ನೇ ಹಂತದಲ್ಲಿ ಬಂದು ವಚನ ಬರೆದ್ರು, ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ. ನೆಲನಾಳ್ದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ. ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ, ಸೆಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಹೀಗಂದ್ರು. ಒಂದು ಘಟ್ಟದಲ್ಲಿ ಹೀಗೆ ಹೇಳಿದ್ರು. 2ನೇ ಘಟ್ಟದಲ್ಲಿ ವ್ಯಾಧನೊಂದು ಮಲವ ತಂದರೆ ಅಂದ್ರು. 3ನೇ ಘಟ್ಟಕ್ಕೆ ಬಂದು ಏನಂದ್ರು? ಎನ್ನನ್ನು ಏಕೆ ಹುಟ್ಟಿಸಿದೆ, ಎನ್ನ ಮನ ಹತ್ತಿ ಹಣ್ಣು ವಿಚಾರಿಸಿ ನೋಡಿದರೆ ಏನು ಹುರುಳಿಲ್ಲ ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಹಾವ ಮಾಡಿ ಅಂದ್ರು. ಪುನಃ ಇನ್ನೊಂದು ಕಡೆ ಬಂದು, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಇಂತಪ್ಪ ಸಂಸಾರ ಸರದಿಯ ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಕೊನೆಗೆ ನೀಲಾಂಬಿಕೆ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಸಂಸಾರ ಶುರು ಮಾಡಿದ ಮ್ಯಾಗ, ಪ್ರೀತಿ ವಿಶ್ವಾಸಗಳು ಬಂದ ಮೇಲೆ, ಈ ಜಗತ್ತಿನಲ್ಲಿ ಅನುಭವ ಎಲ್ಲವೂ ಸಿಕ್ಕಿದ ಮ್ಯಾಗ, ಓ ಹೋ ಹೋ ಇಲ್ಲೇನೋ ಡಿಫ್ರೆಂಟ್ ಐತೆ ಅಂತ ಹೇಳಿ ಕೂಡಲ ಸಂಗಮ ನುಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಎಷ್ಟು ವ್ಯತ್ಯಾಸ ನೋಡಿ. ವಚನಗಳನ್ನು ನಾನು ಬಿಡಿಸಿ ಹೇಳೋದಿಲ್ಲ, ಅದಕ್ಕೆ ವ್ಯಾಖ್ಯಾನ ಮಾಡೋ ಅವಶ್ಯಕತೆಗಳಿಲ್ಲ ವಚನಗಳಿಗೆ. ಎಷ್ಟು ಒಳ್ಳೆಯ ವಿಚಾರಧಾರೆಗಳನ್ನು ಇಡ್ತಾರೆ ಬಸವಣ್ಣ ಅಂದ್ರೆ. ಬಸವಣ್ಣನ ಅವತಾರವೇ ಬಹಳ ಅತಿ ಅದ್ಭುತವಾದ ಅವತಾರ. ಅದು ಜೀವದಯ ಪರವಾದ ಅವತಾರ. ಅದು ಹೀಗೆ ಬಂದ್ರು. ಎಂತಹ ಜೀವದಯ ಪರವಾದ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುತ್ತೆ ಈ ದೇಶ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರು. ಬಸವಾದಿ ಪ್ರಮುಖರು ಬಂದು ನೋಡಿದ್ರು, ಸರ್ವೇ ಜನ ಸುಖಿನೋ ಭವಂತು ಅಂದ್ರು. ಬರೀ ಜನರಿಗೆ ಸುಖ ಆದ್ರೆ ಹೆಂಗೆ? ವಿಚಾರ ಮಾಡಿದ್ರು ಅನುಭವ ಮಂಟಪದಲ್ಲಿ. ಸರ್ವೇ ಜನ ಸುಖಿನ ಭವಂತು ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವರೇ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ನೋಡ ಅಂದ್ರು. ಎಲ್ಲ ಜೀವಿಗಳಿಗೆ ಬೆಲೆ ಕೊಟ್ರು. ನಾಯಿಗೆ ಬೆಲೆ ಕೊಟ್ರು, ಪಶುವಿಗೆ ಬೆಲೆ ಕೊಟ್ರು, ಹಕ್ಕಿ ಪಕ್ಷಿಗಳಿಗೆ ಬೆಲೆ ಕೊಟ್ರು, ಜೀವ ಜಂತುಗಳಿಗೆ ಬೆಲೆ ಕೊಟ್ರು, ಮರಗಿಡಗಳಿಗೆ ಬೆಲೆ ಕೊಟ್ರು, ಮನುಷ್ಯರಿಗೆ ಬೆಲೆ ಕೊಟ್ರು. ಕೊನೆಗೆ ಹಾಕುವ ಚಪ್ಪಲಿಗೆ ಬೆಲೆ ಕೊಟ್ಟು ತಲೆಯ ಮೇಲೆ ಇಟ್ಟುಕೊಂಡ ಇದು ಪೃಥ್ವಿಗೆ ಸಮಬಾರದಯ್ಯ ಕೂಡಲ ಸಂಗಮದೇ. ಏನೋ ಇದು ಪೃಥ್ವಿಗೆ ಸಮಬಾರದಯ್ಯ. ಚಪ್ಪಲಿಗೆ ನ್ಯಾಯ ಕೊಟ್ಟಾರೆ ಬಸವಣ್ಣ. ಚಪ್ಪಲಿ ಹೊರಗಡೆ ಬಿಟ್ಟು ಬರಬೇಕು, ಒಳಗೆ ಬಿಟ್ಟು ಬರಬೇಕು, ಹೊರಗೆ ತರಬೇಕು. ಕನಿಷ್ಠ ಚಪ್ಪಲಿ ಕನಿಷ್ಠ ಅಂತಾರೆ. ಕಾಲ್ಗಾಕೋ ಚಪ್ಪಲಿ ಕನಿಷ್ಠ, ಕಾಲ್ಗಾಕೋ ಚಪ್ಪಲಿ ಕನಿಷ್ಠ. ಅದಕ್ಕೆ ಬಸವಣ್ಣ ಹೇಳೋದು ಚಪ್ಪಲಿಗೆ ನ್ಯಾಯ ಕೊಟ್ಟಾರಿ. ಚಪ್ಪಲಿಗೆ ಗುಡಿ ಕಟ್ಟಬಿಟ್ಟು ಕಳಸ ಇಡುವಾಗ ಬಂಗಾರದ ಕಳಸ ಗುಡಿ ಇಟ್ಟು ಬಂದಿತ್ತಮ್ಮ. ಗುಡಿ ಮೇಲೆ ಬಂಗಾರದ ಕಳಸ ಇಟ್ಟು ಕೆಳಗಿಳಿದಿದಿ, ಕಾಗೆ ಬಂದು ಅಲ್ಲಿ ವಲಸು ಮಾಡಕತ್ತದ. ಕಾಗೆ ವಿಷ್ಟಿಸುವ ವನ್ನ ಕಳಶಕ್ಕಿಂತ ಶರಣರು ಜೋಗೈಸುವ ಚಮ್ಮಾವಿಗೆ ಮಾಡಿಸಯ್ಯ ಕೂಡಲ ಸಂಗಮ ದೇವ. ಏನದು? ನನಗೆ ಒಂದೊಂದು ಸಲ ಬಸವಣ್ಣನವರ ವಚನಗಳನ್ನು ಯೋಚನೆ ಮಾಡಿದ್ರೆ ಎಂತಹ ಇಂದ್ರಿಯಾತೀತವಾದಂತಹ ಜೀವದಯ ಪರವಾದಂಥ ಜ್ಞಾನ ಇತ್ತು ಬಸವಣ್ಣನವರ ಹತ್ರ. ಕಳಸ ಇಟ್ಟು ಬಂದೆ, ಕಾಯ ಸಂಡಾಸ ಮಾಡ್ತಪ್ಪ. ಚಪ್ಪಲಿ ಮಾಡುವವನು, ನಿನ್ನ ಕಾಲಿಗೆ ಚಪ್ಪಲಿ ಕೊಡುವವನು ಕೀಳು, ನಿನ್ನ ಕಾಲನ್ನು ಸಂರಕ್ಷಣೆ ಮಾಡುವವನು ಕೀಳು. ಅವನು ಚಪ್ಪಲಿ ಮಾಡೋವನು ಮಧ್ಯಾಹ್ನ ಬರ್ಬೇಕಂತ ಅವನು ಹೊರ ಕೂರಿಸಿ ಅವನ ಕಂಠಕ್ಕೆ ನೀರು ಹಾಕೋದು, ಕೈಯಾಗ ನೀರು ಕುಡಿಯೋದು. ನೀವೇನಾದ್ರೂ ಆ ಕೆಲಸ ಮಾಡಿದ್ರೆ
ಎಂದೆಂದು ನಿಮ್ಮನ್ನು ದೇವರು ಒಪ್ಪುವುದಿಲ್ಲ. ಯಾರನ್ನು ಜಾತಿ ಕೇಳೋಕೆ ಹೋಗ್ಬೇಡ್ರಿ. ಹೊಟ್ಟೆ ಹಸಿದು ಬಂದವನ ಸುಮ್ಮನೆ ಒಳಗೆ ಕೂರಿಸಿ ಇದ್ರೆ ಅನ್ನ ಕೊಟ್ಟವನ್ನ ದೇವರು ಅಂತ ಕಳಿಸುವ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಬರಲಿ. ಮೊದಲು ನಮಗೆ ನಾವು ಪಕ್ಕ ಕುಂತ್ರೆ ಸಾಕು, ನೀವು ಯಾರ ಪೈಕಿ ಅಂತ. ನಮ್ಮ ಮನುಷ್ಯರ ಪೈಕಿ ಅನ್ಬೇಕವ. ಅವ ಏನನ್ಬೇಕು? ಮನುಷ್ಯರ ಪೈಕಿ. ನೀನ್ ಮೇಲಿಂದ ಇಳಿದು ಬಂದಿವೆ ನಾವು ಯಾರ ಪೈಕಿ ಅಂತ. ಏನ್ರಿ, ನಮಗೆ ಜಾತಿ ವಾಸನೆನೇ ಹೋಗ್ಲಿಲ್ಲ. ಯಾರಿಗೆ ಆತ್ಮವಂಚನೆಯ ಬದುಕಿರ್ತದ ಅವನು ಹೆದರ್ತಾನೆ. ಈ ಸಮಾಜದೊಳಗಡೆ ಅವನು ಹೆದರ್ತಾನೆ. ಅವನು ನಾಟಕನೇ ಮಾಡಬೇಕು ಸಾಯೋವರೆಗವ. ಡೋಂಗಿ ಮಾಡ್ಲೇಬೇಕು. ಬಸವಣ್ಣ ಹಾಗೆ ಮಾಡಲಿಲ್ಲ ಅವರು, ಬುದ್ಧ ಹಾಗೆ ಮಾಡಲಿಲ್ಲ ಅವರು, ಸಿದ್ಧಾರೂಢರಂತೂ ಮೊದಲೇ ಮಾಡಲಿಲ್ಲ ಅವರು, ಅತಿನಿ ಶಿವಯೋಗಿಗಳಂತೂ ಎಂದೆಂದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾರಾದ್ರೂ ಹಣ ತಂದಿಟ್ರ ನಡೆಯಪ್ಪ ಅದು ನಮ್ಮದಲ್ಲ ಅಂತೇಳಿ ಸುಮ್ಮನೆ ಕುಂತು ಬಿಟ್ಟಿದ್ರು. ಎಂಥವರು ಈ ಜಗತ್ತಿನಲ್ಲಿ ಮಹಾತ್ಮರು ಅಂದ್ರೆ ಏನು ಹುಡುಗಾಟಿಕೆ ತಿಳಿದಿರೇನ? ಬಸವಣ್ಣನ ಅಂದ್ರೆ ಕಿರೀಟ ಅಂತ ತಿಳಿದಿರೇನ? ಬಸವಣ್ಣ ಅಂದ್ರೆ ಏನು ಕುದುರೆ ಮ್ಯಾಕ್ ಕುಂತಿರೋವನು ಅಂತ ತಿಳಿದಿರೇನ? ಬಸವಣ್ಣ ಅಂತಂದ್ರೆ ಏನು ಕಲ್ಯಾಣದವನು ಅಂತ ತಿಳಿದಿರೇನೋ? ಬಸವಣ್ಣ ಅಂತಂದ್ರೆ ನಮ್ಮ ಒಳಗಡೆ ತಿದ್ದಿದವನು, ಎನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿದವನು, ಅಂಕು ಡೊಂಕುಗಳನ್ನು. ಅದಕ್ಕಾಗಿ ನೀವೆಲ್ಲರೂ ಸ್ವಲ್ಪ ರಿಯಾಲಿಟಿ ಶೋಗೆ ಬನ್ರಿ. ಒಳಗೇನೈತೆ ಅದನ್ನು ಹೊರಗೆ ಹೇಳೋದು, ಒಳಗೊಂದು ಇಟ್ಕೊಳ್ಳೋದು ಹೊರಗೊಂದು ಇಟ್ಕೊಳ್ಳೋದು. ಎಷ್ಟು ದಿವಸ ಇಟ್ಕೊಳ್ಳೋದ್ರಿ? ಎಷ್ಟು ದಿನ ಮೋಸ ಮಾಡೋದು ಜನರಿಗೆ, ಎಷ್ಟು ದಿವಸ ಅನ್ಯಾಯ ಮಾಡೋದು, ಎಷ್ಟು ದಿವಸ ದಗ ಹೇಳೋದು, ಎಷ್ಟು ದಿವಸ ಸುಳ್ಳು ಹೇಳೋದು, ಎಷ್ಟು ದಿವಸ ಅನ್ಯಾಯ ಮಾಡಿ ಬದುಕೋದು. ನಾವು ಹಿಂಗಿದ್ದೀವಿ ಇದ್ರೆ ಇದ್ದೀವಿ ಇಲ್ಲದ್ರೆ ಇಲ್ಲ. ತಗೊಂಡು ಏನು ಮಾಡೋದದ? ನಮಗೇನು ದೇವರಲ್ಲಿ ಹೋದ್ಮೇಲೆ ಏನು ಪರ್ಸೆಂಟೇಜ್ ಕೊಡೋದಿಲ್ಲ. ಲೈನ್ ಹಚ್ಚಿ, ನೀ ತುಪ್ಪದ ದೀಪ ಹಚ್ಚೇನಾ, ನೀನು ಕರ್ಪೂರ ದೀಪ ಹಚ್ಚೇನಾ, ನೀನು ಇಂಥ ಪೂಜೆ ಇದನ್ನು ಕೇಳಲ್ಲ ದೇವರು. ನಿಮ್ಮ ತುಪ್ಪದ ದೀಪ ನಿಮ್ಮದು ಏನು ಕೇಳೋದಿಲ್ಲ. ದೇವರು ಎರಡೇ ಕೇಳ್ತಾನೆ. ನೀವು ಸತ್ತ ನಂತರ ಅಲ್ಲಿ ಕೇಳೋದು ಎರಡೇ. ಅವನು ಏನು, ಯಾರ್ದಾರ ಮನಸ್ಸು ನೋಯಿಸಿದೆ, ಯಾರ ಮನೆಯಾರ ಹಾಳು ಮಾಡಿದೆ, ಇವೆರಡೇ ಇಲ್ಲ ಅಂದ್ರೆ ತಗಬಾ ಅಂತ ನಮ್ಮದು ಎರಡೇ ಕೇಳತ್ತಾನ. ನಾನು ಗುಡಿ ಕಟ್ಸಿದ್ದೀನಿ ಮಗನೇ, ನನಗೆ ನೀವು ಗುಡಿ ಕಟ್ಸೋಷ್ಟು ಆಗ್ಬಿಟ್ಟು. ಇವತ್ತಿನ ಆತ್ಮಾಲೋಕನದ ಪ್ರವಚನ ಇವತ್ತಿನ ಪ್ರವಚನ ಇದೆಯಲ್ಲ, ನಮ್ಮನ್ನು ನಾವು ಆತ್ಮಾಲೋಕನ ಮಾಡಿಕೊಳ್ಳುವುದು. ಆದ್ರೆ ಏನು ಮಾಡೋದು? ಈ ಮನಸ್ಸಿದೆಯಲ್ಲ ಬಹಳ ಕೆಟ್ಟ, ಅದು ನಿಲ್ಲೋದಿಲ್ಲ. ಈ ಮನಸ್ಸು ಇಂದ್ರಿಯದೊಳಗಡೆ ಮನಸ್ಸು ಬಹಳ ದೊಡ್ಡ ಕೆಲಸ ಮಾಡ್ತದ. ಈ ಮನಸ್ಸಿಗೆ ಬೋಧನೆಯನ್ನ ಇಟ್ಟವರೇ ಶರಣರು, ಈ ಮನಸ್ಸಿಗೆ ಚಿಂತನೆಯನ್ನಿಟ್ಟವರೇ ಶರಣರು. ಎಷ್ಟು ಚೆನ್ನಾಗಿ ಚಿಂತನೆ ನೋಡ್ರಿ. ಮನುಷ್ಯನ ಜನ್ಮ ಬಹಳ ಕೆಟ್ಟ ಜನ್ಮ ರೀ ಇದು. ವ್ಯಾಧನೊಂದು ಮಲವ ತಂದರೆ ಅಂದ್ರಲ್ಲ ಬಸವಣ್ಣವರು. ನೋಡ್ರಿ, ನೀವು ಬೇಕಾದಂಗೆ ನೋಡ್ರಿ, ನೀವು ಬೇಕಾದಂಗೆ ದೋಸ್ತಿ ಮಾಡಿ, ಬೇಕಾದಂಗೆ ಹಣ ಊಟ ಮಾಡ್ರಿ, ಬೇಕಾದಂಗೆ ಜಿಗಿದಿ ತಿಂದ್ರಿ ಊಟ ಮಾಡಿ. ನೀವಿಬ್ರು ಅಲ್ಲಿ ಕುಂತಿರ್ತೀರಲ್ಲ, ಕುಳಿತಿರುವಂಥ ಸಂದರ್ಭದಲ್ಲಿ ಆಕಸ್ಮಿಕ ವಾಕಿಂಗ್ ಮಾಡ್ಕೋತ ಬಂದಾಗ ಇವ್ರು ಗೌಡ್ರು ಅವ್ರ ಮನೆ ಮುಂದೆ ಇವ್ರು ನಿಂತಿರ್ತಾರೆ. ಸತ್ತೋಗ್ಬಿಡ್ತಾನೆ. ಸತ್ತೋಗಿದ ಕೂಡಲೇ ಹಾರ್ಟ್ ಅಟ್ಯಾಕ್ಸ್. ಗೌಡ್ರೆ ನಿಮ್ಮ ಮನೆಗೆ ಒಂದು ಅರ್ಧ ತಾಸು ಇಡ್ತೀವ್ರಿ, ಆಮೇಲೆ ತೊಗೊಂಡೋಗ್ತೀವಿ ಅಂತಂದ್ರೆ ಅಂತಾರ. ಯಾಕ? ಮತ್ತು ಅವ್ರಿಬ್ರು ಕೂಡ ಕಾಫಿ ಕುಡ್ದಾರ, ಬಜ್ಜಿ ತಿಂದಾರ, ತಿರುಗಾಡ್ಯಾರ. ಮನೆಯೊಳಗೆ ಇಟ್ಕೊಳ್ಳೋದಿಲ್ಲ ಹೆಣಾನ. ಆ ಕಡೆಯಿಂದ ಇನ್ನೊಬ್ಬ ಬರ್ತಾನ, ಅವನು ಕೆರ ಹರಿದೋಗಿರ್ತದ. ಗೌಡ್ರ ಕೆರನ ಒಂದಿಷ್ಟು ನಿಮ್ಮ ಮನೆಗೆ ಇಟ್ಟೋಗ್ತೀರಿ, ಆ ಮೂಲೆಗಿಟ್ಟು. ಕೆರಕ್ಕಿಂತ ಕರ ಕಷ್ಟ ನರನ ಬಾಳುವೆ, ಸೆರೆ ನಮ್ಮ ಕೂಡಲ ಸಂಗಮ ದೇವನ. ಇಂದ್ರಿಯ ಜ್ಞಾನ ಇದೆಯಲ್ಲ, ಇದು ಮೊದಲು ನಮಗೆಲ್ಲರಿಗೂ ಬರಬೇಕು. ನಾವು ಎದಕ್ಕಾಗಿ ಹುಟ್ಟಿ ಬಂದಿದ್ದೇವೆ, ಯಾವ ಕಾರಣಕ್ಕಾಗಿ ಸಮಾಜದಲ್ಲಿದ್ದೇವೆ. ಇದಕ್ಕೆ ಸಾಮಾನ್ಯ ಧರ್ಮಜ್ಞಾನ ಅಂತಾರೆ. ಇದಕ್ಕೇನಂತಾರೆ? ಸಾಮಾನ್ಯ ಧರ್ಮಜ್ಞಾನ. ಹೀಗೆ ತಗೋಬೇಕು. ನಾವು ತಿಳ್ಕೊಂಡಿದ್ವಿ ಇದು ಅದನ್ನು ಪ್ರೀತಿ ಮಾಡ್ತದ, ಇದನ್ನು ನೀ ಯಾರನ್ನೂ ಪ್ರೀತಿ ಮಾಡೋದಿಲ್ರಿ. ನೀವು ತಿಳ್ಕೊಂಡಂಗ ನಮ್ಮನ್ನು ನೀವು ಪ್ರೀತಿ ಮಾಡ್ತಿಲ್ಲ, ನಿಮ್ಮನ್ನು ನಾವು ಪ್ರೀತಿ ಮಾಡ್ತಿಲ್ಲ. ಚಲೋ ಹೇಳಕತ್ತಾನ ಅಂತ ಕುಂತಾನ. ನಾಳೆ ಯಾವ್ದಾರು ಯಾರು ಗೊತ್ತಿಲ್ದಂಗೆ ಒಂದಿಷ್ಟು ಟಿವಿಲ ಪೇಪರ್ನಲ್ಲೂ ಮೋಸ ಮಾಡಿ ಏನಾದ್ರೂ ಹಾಕಿಬಿಟ್ರೆ ನೀವೇ ಕಲ್ ತೊಗೊಂಡು ಹೊಡಿತೀರಿ. ನನಗೆ ಜಗತ್ತಂಗದ ಈ ಸೃಷ್ಟಿನೇ ಆಗಿದೆ ಅಂತ ಹೇಳ್ತೀನಿ ನಾನು. ಈ ಸೃಷ್ಟಿಯ ನಿಯಮ ಇದು. ಮನಸ್ಸು ಬಹಳ ಕೆಟ್ಟ ಇದು. ಮನಸ್ಸಿಗೆ ಒಳ್ಳೆಯ ಬೋಧನೆಯನ್ನು ಕೊಡಬೇಕು, ಮನಸ್ಸಿಗೆ ಒಳ್ಳೆಯ ಉಪದೇಶವನ್ನು ಕೊಡಬೇಕು, ಮನಸ್ಸಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಉಪದೇಶ ಕೊಡಲಿಲ್ಲ ಅಂತಂದ್ರೆ ಮನಸ್ಸು ನಮ್ಮನ್ನೆಲ್ಲರನ್ನ ಅಧೋಗತಿಗೆ ತೆಗೆದುಕೊಂಡು ಇಟ್ಟು ಹೋಗ್ಬಿಡ್ತದ. ಅದು
ಅದಕ್ಕಾಗಿ ಬುದ್ಧನ ಹತ್ರ ಬಂದು ಯಾರು ಕೇಳಿದ್ರಂತೆ, ಮನಸ್ಸಂದ್ರೆ ಏನು ಅಂತ ಕೇಳಿದ್ರ ಬುದ್ಧ ಹೇಳಿದಂತ, ಬಹಳ ಬಿಗಿಯಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕಿಲ್ಲ. ಬಹಳ ಬಿಗಿಯಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕಿಲ್ಲ. ನಾವೆಲ್ಲರೂ ಇಲ್ಲಿ ಕುಳಿತವರು ಒಂದಿಷ್ಟು ಬದಲಾವಣೆಗಳಿಗೆ ಬರಬೇಕು. ಸುಮ್ಮನೆ ಕೇಳಿ ಹೋಗೋದಲ್ಲ ಸ್ವಾಮಿ. ಒಂದು ತಾಸು ಕಂಠ ಶೋಷಣೆ ಮಾಡ್ಕೊಂಡು ಹೇಳ್ತೀನಿ. ನಮ್ಮ ಕೊಂಟೋಜಿ ಶ್ರೀಗಳು ಹೇಳ್ತಿದ್ರು, ಯಾಕಿಷ್ಟು ಜೋರಾಗಿ ಹೇಳ್ತೀರಿ ಬುದ್ಧಿ, ಸಮಾಧಾನದಲ್ಲಿ ಹೇಳ್ರಿ, ನೀವು ಭಾಳ ದಿನ ಉಳಿಬೇಕು ಅಂದರು. ನಾನಂದೆ, ನಾನು ಉಳಿಬೇಕು ಅಂತ ನನಗೂ ಆಸೆ ಇದೆ ಬುದ್ಧಿ, ಆದರೆ ಇಷ್ಟು ಜನ ಕುಂತವರಲ್ಲಿ ಒಂದಿಷ್ಟು ಏನಾರು ಬದಲಾವಣೆ ಆದರೆ ಸಾಕು. ಗಂಡ ಹೆಂಡತಿ ಪ್ರೀತಿಯಿಂದ ಕೂತು ಊಟ ಮಾಡುವ ಮನಸ್ಸು ಬಂದರೆ ಸಾಕು. ಮಕ್ಕಳು ತಂದೆ ತಾಯಿನ ಅವ್ವ ಅಂತ ಕರೆದರೆ ಸಾಕು. ಗಂಡ ಕುಡಿಲಾರದೆ ಬಂದು ಹೆಂಡತಿಯನ್ನು ಪ್ರೀತಿ ಮಾಡುವ ಮನಸ್ಸು ಈ ಭಾಗದ ಜನರಿಗೆ ಬಂದರೆ ಸಾಕು. ಈ ಸಮಾಜದಲ್ಲಿ ಏನಂದರೆ ಎಷ್ಟು 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 ಮನಸ್ಸು ಬಹಳ ಬಹಳ ವಿಕೃತ ಆಗಿದೆ. ಎಲ್ಲರದು ವಿಕೃತ ಆಗಿದೆ, ಬಹಳ ವಿಕೃತ ಆಗಿದೆ. ನಾವು ತಿಳ್ಕೊಂಡಿದ್ದೀವಿ ಇವರು ನನ್ನ ಮೇಲೆ ಪ್ರೇಮ ಇದ್ದಾರೆ, ನನ್ನ ಮೇಲೆ ಇವರು ಪ್ರೇಮ ಇದ್ದಾರೆ. ನೋ 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 ನೋ, ಸುಮ್ಮನೆ ಸುಳ್ಳೋದು, ಬರೀ ಸುಳ್ಳು. ಎಷ್ಟು ಸುಳ್ಳಿದ್ದೀವಿ ಅಂದ್ರೆ ಅಷ್ಟು ಸುಳ್ಳಿದ್ದೀವಿ. ನಾಟಕ ಆಡೋದು, ಬರೀ ನಾಟಕ. ನಮಗೆ ತಿಳಿತದ್ರಿ ನಾಟಕ, ನಾಟಕ ತಿಳಿತದ. ನನ್ನ ಪ್ರವಚನ ಮುಗಿದ್ಮೇಲೆ 15ನೇ ತಾರೀಕಿನಿಂದ ಇಲ್ಲಿ ಪಂಚಾಕ್ಷರಿ ಗವಾಯಿಗಳು ನಾಟಕ ಬರ್ತದ, ನಾಟಕ ತಿಳಿತದ. ನಮಗೆ ಭಾಳ ದೊಡ್ಡ ಕಂಪ್ನಿ ಬರ್ತದೆ ಇಲ್ಲಿ, ನಮ್ಮದು ಮುಗಿದ ಮೇಲೆ ಬರ್ತದ. ಅವ್ರದ್ದು ನೋಡ್ರಿ ನಾಟಕ ಆಡ್ತಾರ, ಅಕ್ಕಮಾದೇವಿ ನಾಟಕ ಆಡ್ತಾರ, ನೋಡ್ರಿ ಎಷ್ಟು ಚೆನ್ನಾಗಿರ್ತದಂತ. ನೋಡ್ಬೇಕು, ಎಲ್ಲರ ಕುಂತು ನೋಡ್ಬೇಕು. ಮುದುಕನ ಮದುವೆ ನೋಡಬೇಕು, ಗೌಡ್ರ ಗದ್ಲ ನೋಡಬೇಕು, ಬಸ್ ಕಂಡಕ್ಟರ್ ನೋಡಬೇಕು. ನಾಟಕ ಮನುಷ್ಯನನ್ನ ಹೆಂಗ್ ಬದಲಾವಣೆ, ಒಂದು ನಾಟಕ ಏನು ಮಾಡ್ತಂದ್ರೆ ಗಾಂಧೀಜಿಗೆ ಸತ್ಯ ಹರಿಶ್ಚಂದ್ರದ ನಾಟಕ ಬದಲಾವಣೆ ಮಾಡುತ್ತೆ ಈ ಸಮಾಜದಲ್ಲಿ. ಸತ್ಯ ಹರಿಶ್ಚಂದ್ರ ಮನಸ್ಸು ಚೆನ್ನಾಗಿಟ್ಕೊಡ್ರಿ. ಈ ದೇಶದಲ್ಲಿ ಬಹಳ ದೊಡ್ಡ ಶುಭಾಷಿತಕಾರ ಯಾರು? ಯಾರ್ರೀ? ಈ ದೇಶದಲ್ಲಿ ಬಹಳ ದೊಡ್ಡ ಶುಭಾಷಿತಕಾರ ಯಾರು? ಇವತ್ತು ಯಾವ ವಾರ? ಶುಕ್ರವಾರ ಯಾವ ಪಿಕ್ಚರ್ ಬಿಡುಗಡೆ ಆಗ್ತದ? ಮನುಷ್ಯನ ಮನಸ್ಸು ಕೆಳಗೆ ಹರಿತಾ ಇದೆ. ಮನುಷ್ಯನ ಮನಸ್ಸು ಗಠಾರದ ಕಡೆಗೆ ಹರಿತಾ ಇದೆ. ಅದು ಮೇಲ್ಮುಖ ಹರಿತಾ ಇಲ್ಲ, ಕೆಳಗೆ ಹರಿತಾ ಇದೆ. ಹಿಂಗೆ ಹೋಗ್ತಾ ಇದೆ, ಅದು ಇಂದ್ರಿಯದ ಕಡೆಗೆ ಹೋಗ್ತಾ ಇದೆ. ನೋಡಿ, ಒಬ್ಬ ಶುಭಾಷಿತನ ಕಾರಣ ಹೆಸರು ಗೊತ್ತಿಲ್ಲ ಅಂದ್ರೆ ಈ ಭಾರತದೊಳಗಡೆ ಏನ್ ಮಾಡೋದು? ನಾವೆಲ್ಲಿದ್ದೀವಿ? ನಾವು ಮಕ್ಕಳಿಗೆ ಏನು ಕಲಿಸಿದ್ದೀವಿ? ನಮ್ಮ ಶಿಕ್ಷಣ ಏನು? ಅಬ್ಸರ್ವೇಷನ್ ಮಾಡ್ಕೊಂಡ್ಬಿಡ್ರಿ ನೀವು. ಅದಕ್ಕಾಗಿ ಪ್ರಭುದೇವರು ಬರೆದ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ, ಒಬ್ಬರನ್ನು ಕಾಣೆ ನಾನು. ಈ ದೇಶದಲ್ಲಿ ಬಹಳ ದೊಡ್ಡ ಶುಭಾಷಿತಕಾರ ಅಂದ್ರೆ ಭರ್ತೃಹರಿ, ಬಹಳ ದೊಡ್ಡ ಭರ್ತೃಹರಿ ಅವ. ಪ್ರಜಾವಾಣಿ ಒಳಗಡೆ ಆತನ ಶುಭಾಷಿತವನ್ನ ಪ್ರತಿದಿನ ಹಾಕ್ತಾರ, ಓದಬೇಕು ನಾವೆಲ್ಲರೂ. ಪುಸ್ತಕದೊಳಗಿರುವುದೆಲ್ಲವೂ ಮಸ್ತಕದೊಳಗಾಗಬೇಕು, ಮಸ್ತಕವೇ ಪುಸ್ತಕವಾಗಬೇಕು.